ಹೆಲ್ಪ್ ಮಾಡ್ತಾ ಇರ್ತೀರಾ ಜನಗಳಿಗೆ, ಕಾಸು ಕಷ್ಟ ಇದೆ ಅಂತ ಕೇಳಿದವರಿಗೆಲ್ಲ ಕಾಸು ಹಾಕ್ತಾ ಇರ್ತೀರಾ. ಇದುವರೆಗೆ ಎಷ್ಟು ಕಾಸು ಹಾಕಿದ್ದೀರಾ? ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇಲ್ಲ. ನಾನು ಕ್ಲಿಯರಾಗಿ ಹೇಳ್ತಾ, ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇಲ್ಲ. ನಾನು ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ನಾನು ಒಬ್ರಿಗೆ ಕೊಟ್ಟಾಗ ನನಗೆ ಇನ್ನೊಬ್ರು ಶಾಪ ತಟ್ಟಬಾರ್ದು. ಇವ್ರಿಗೆ ಮಾಡ್ದ ನನಗೆ ಮಾಡ್ತಿಲ್ಲ, ಅಥವಾ ಇನ್ನೊಬ್ರು ಬೈಕ್ ಕೊಡೋದು ನನಗಿರಬಾರ್ದು. ಫಸ್ಟು 5 ಮೆಸೇಜ್ಗಳನ್ನ ಓದಿ. ಓಕೆ, ಅಲ್ಲಿ ಯಾರಿಗಾದ್ರೂ ಹೆಲ್ಪ್ ಇದ್ದರೆ 5 ಜನದಲ್ಲಿ ನಿಮಗೆ ಯಾರಿಗೆ ಹೆಲ್ಪ್ ಮಾಡಬೇಕು ಅನಿಸುತ್ತೋ ಅವರಿಗೆ ಕ್ಯಾನ್ ಯು ಹೆಲ್ಪ್ ರೈಟ್ ನಾ? 3,000 ಕೇಳಿದಾರೆ ಅವರು, ಬರೀ ಬಾಡಿಗೆಗೆ ಅಂತ ಕಳಿಸಿದ್ದಾರೆ. ಕಾಣಿಸುತ್ತೆ. ಎದುರುಗಡೆ ರಿಯಾಲಿಟಿ ಚೆಕ್. ಹೆಲ್ಪ್ ಆಯ್ತಾ ನಿಮಗೆ ಪಬ್ಜಿಲಿ ಆಡಿರೋದು? ಅಪಾರ್ಟ್ ಫ್ರಮ್ ನಿಮ್ಗೆ ಯೂಟ್ಯೂಬು ಅಥವಾ ಅಲ್ಲಿ ನೀವು ಹಾಕ್ತಾ ಇದ್ರಿ, ವ್ಯೂಸ್ ಆಗ್ತಿತ್ತು, ರೆವಿನ್ಯೂಸ್ ಬರ್ತಿತ್ತು. ಅಪಾರ್ಟ್ ಫ್ರಮ್ ದ್ಯಾಟ್ ನ್ಯಾಷನಲ್ ಲೆವೆಲಿಗೆ ಕರ್ನಾಟಕದಿಂದ ಹೋಗಿರೋ ನೀವು? ನಾನು ಟೂರ್ನಿಮೆಂಟ್ಗೆ ಹೋಗಿಲ್ಲ. ಓಕೆ, ಬಟ್ BGMI ಪಬ್ಜಿ ಗೇಮ್ನಲ್ಲಿ ನನ್ನ ವಾಯ್ಸ್ ಇದೆ, ಕನ್ನಡದಲ್ಲಿ ನಾನು ವಾಯ್ಸ್ ಕೊಟ್ಟಿರೋದು. ಒಂದು ಪ್ರೋಮೋ ಎಲ್ಲ ಮಾಡಿದ್ದೀರಾ ನೀವು? ಪ್ರೋಮೋ ಅದೆಲ್ಲ BGMI ಮಾಡಿರೋದು. ಓಕೆ, ಬಟ್ ಗೇಮ್ ಆಡ್ತಾ ಇರ್ಬೇಕಾದ್ರೆ ನನ್ನ ವಾಯ್ಸ್ನ ಯೂಸ್ ಮಾಡ್ಬೋದು. ಹಾಂ ಹಾಂ, ನನ್ನ ವಾಯ್ಸ್ ಗೇಮಲ್ಲಿ ಬರುತ್ತೆ. ಓಕೆ, ಐ ಕ್ಯಾನ್ ಶೋ ಯು. ಪ್ಲೀಸ್. ಈ ಸಲ ಕಪ್ ನಮ್ದೆ. ಓಕೆ ಫ್ರೆಂಡ್ಸ್, ಬಾಯ್. ರಿಲ್ಯಾಕ್ಸ್. ಸುಮ್ನೆ ಯಾರು ನಂಬರ್ 1 ಆಗಲ್ಲ ಮಗ. ಹೆಲ್ಪ್ ಬೇಕು ಬ್ರೋ. ಉಂಡ್ರಾ SMR OP ಇನ್ ದ ಚಾಟ್ ಗೈಸ್. ಎನಿಮಿಸ್ ಇದಾರೆ ಮುಂದೆ. ಸೊ ಇದು ನನ್ನ ವಾಯ್ಸು. ಓಕೆ, ಗೇಮ್ ಅಲ್ಲಿ ನನ್ನ ವಾಯ್ಸ್ ಬರುತ್ತೆ. ಸೊ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಅಂದ್ರೆ ಬೈ ಮಾಡಿರೋದವ್ರು ಯೂಸ್ ಬೈ ಮಾಡಿ, ಮಾಡಿದವರು. ಮಾಡಿದವರು ಸ್ಪೆಷಲ್ ವಾಯ್ಸ್ ಪ್ಯಾಕ್ ಅಂತ ಹೇಳ್ಬಿಟ್ಟು ಪೂರ್ತಿ ಕನ್ನಡನ ಯೂಸ್ ಮಾಡಿದ್ದೀನಿ ಎಲ್ಲಾದ್ರೂ. ಓಕೆ ನನಗೆ ಬೇಕಾಗಿದ್ದಿದೆ ಕನ್ನಡ ಗೇಮ್ ಒಳಗಡೆ ಇರಬೇಕು. ಓಕೆ, ನಿಮ್ಮ ವಾಯ್ಸು ಆ್ಯಂಡ್ ಕನ್ನಡ ನನ್ನ ವಾಯ್ಸ್ ಅನ್ನೋದಕ್ಕಿಂತ ನನಗೆ ಕನ್ನಡ ಇರಬೇಕಿತ್ತು. ಯಾರ್ದಾರು ಆಗಿರ್ಲಿ ಪರವಾಗಿಲ್ಲ, ನಾನೇ ಇರಬೇಕು ಅಂತ ಏನಿರಲಿಲ್ಲ. ನಾವು ಟ್ರೈ ಮಾಡಿದ್ದೆ ಅದಕ್ಕೆ ಕನ್ನಡದಲ್ಲಿ ಗೇಮಿಂಗ್ ನ ಬೆಳೆಸಬೇಕು ಅಂತ. ಓಕೆ, ಸೊ ವಾಯ್ಸ್ ಬಂತು, ಅದು ಖುಷಿ. ಈ ಸಲ ಕಪ್ ನಮ್ದೆ. ಈ ಸಲ ಕಪ್ ನಮ್ದೆ. ಎಪಿಕ್ ಡೈಲಾಗ್ ಬಿಡಿ ಅದು. ರಿಲ್ಯಾಕ್ಸ್. SMR OP ಇನ್ ದ ಚಾಟ್ ಗೈಸ್. ಬ್ರೋ ಉಂಡ್ರಾ ಹೆಲ್ಪ್ ಬೇಕು. ಸೊ ನೈಸ್, ವೆರಿ ನೈಸ್. ತುಂಬಾ ವಾಯ್ಸ್ಗಳು ಕೊಟ್ಟಿದ್ದಾರೆ. ಈ ತರ ತುಂಬಾ ವಾಯ್ಸ್ಗಳು, ಆಲ್ಮೋಸ್ಟ್ ಒಂದಷ್ಟು ವಾಯ್ಸ್ಗಳನ್ನ ತಗೊಂಡ್ರು. BGMI ಅವರು ಕಾಂಟ್ಯಾಕ್ಟ್ ಮಾಡಿ ಕನ್ನಡದಿಂದ ಹಿಂಗೆ ಒಂದು ವಾಯ್ಸ್ ಪ್ಯಾಕ್ ಮಾಡ್ತಾ ಇದೀವಿ, ನಿಮ್ ವಾಯ್ಸ್ ಬೇಕು SMR ಅಂತ ಕೇಳಿದ್ರು. ನಾನು ಹೋಗಿ ಮುಂಬೈಗೆ ಶೂಟ್ ಮಾಡಿ ಕನ್ನಡದ ವಾಯ್ಸ್ ಪ್ಯಾಕ್ ಕೊಟ್ಟಿದ್ದು. ಅದು ಪ್ರೌಡ್ ಮೂಮೆಂಟ್. 5 ವರ್ಷ ಕಂಪ್ಲೀಟ್ ಆಯ್ತು. ಜೂನ್ 1ಕ್ಕೆ 5 ವರ್ಷ ಕಂಪ್ಲೀಟ್ ಆಯ್ತು. ಆಲ್ಮೋಸ್ಟ್ ಒಂದು 5 ಡೇಸ್ ಎಕ್ಸ್ಟ್ರಾ ಆಗಿದೆ. ಯೂಟ್ಯೂಬಿಗೆ ನಾನು ಬಂದು 5 ವರ್ಷ ಕಂಪ್ಲೀಟ್ ಆಯ್ತು. ಸೊ ಇಲ್ಲಿ ಒಂದು ಗೇಮಿಂಗ್ನ ಸಿಚುವೇಶನ್ನ, ಏನೂ ಇಲ್ದೇ ಇರೋ ಸಿಚುವೇಶನ್ಗೆ ಈ ಜಾಗ ತಂದು ನಿಲ್ಸಿರೋದ್ರಲ್ಲಿ ನನ್ನ ಪ್ರಾಮುಖ್ಯತೆ ಎಷ್ಟಿದೆಯೋ ಕನ್ನಡದಲ್ಲಿ. ನನ್ನ ಫ್ರೆಂಡ್ಸ್ ನನ್ನ ಜೊತೆ ಆಡಿರೋಂಥ ಸ್ಟ್ರೀಮರ್ಸ್ ಆಗಿರ್ಬೋದು, ನನ್ನ ಜೊತೆ ತುಂಬ ಜನ ಆಡಿದ್ದಾರೆ. ನಮ್ಮ ಫ್ರೆಂಡ್ ರಾಜ್ ಅಂತ ಇದ್ದಾನೆ, ಆಮೇಲೆ ನಮ್ಮ DS ಅಂತ ಒಬ್ಬ ಇದ್ದಾನೆ, ಕಿಚ್ಚ ಅಂತ ಇದ್ದಾನೆ, ಆಮೇಲೆ ನಮ್ಮ ತೇಜ, ಕೋಬಾಯ್, ಇವರೆಲ್ಲ ನನ್ನ ಜೊತೆ ಆಡಿರೋ ಪ್ಲೇಯರ್ಸ್. ಅವರು ಕೂಡ ಸ್ಟ್ರೀಮರ್ಸ್, ಅವರು ಕೂಡ ಗೇಮರ್ಸ್. ಬಟ್ ಅವರಿಗೆ ಸೇಮ್ ರೆಕಗ್ನೈಸೇಷನ್ ಏನು ಸಿಕ್ಕಿಲ್ಲ. ಬಟ್ ನನ್ನ ಜೊತೆನೆ ನನಗೆ ಸಪೋರ್ಟ್ ಮಾಡಿ ನಾನು ಬೆಳೆಯೋದ್ರಲ್ಲಿ ಅವರು ಒಂದು ಮೆಟ್ಲು ಥರ. ವಿಷನ್, DP ಮಂಜಣ್ಣ, ತುಂಬ ಜನ ಇದ್ದಾರೆ ಕನ್ನಡದಲ್ಲಿ. ಬಟ್ ಟೂರ್ನಮೆಂಟ್ ಯಾಕೆ ಟ್ರೈ ಮಾಡಿಲ್ಲ? ಟೂರ್ನಮೆಂಟ್ ನನಗೆ ಅಷ್ಟೊಂದು ನಾನು ಕನ್ನಡದ ಬೆಸ್ಟ್ ಪ್ಲೇಯರ್ ಅಲ್ಲ. ಓಕೆ, ಐ ಆಮ್ ದ ಬೆಸ್ಟ್ ಸ್ಟ್ರೀಮರ್, ಬೆಸ್ಟ್ ಗೇಮರ್. ಓಕೆ, ಜನದ ಪಲ್ಸ್ ಗೊತ್ತು, Entertainer. ಸಮಥಿಂಗ್ ಲೈಕ್ ದಟ್. ಜನದ ಪಲ್ಸ್ ಗೊತ್ತು, ಜನದ ಜೊತೆ ಹೆಂಗ್ ಮಾತಾಡ್ಬೇಕಂತ ಗೊತ್ತು, ಜೊತೆ ಗೇಮ್ ಆಡೋದು ಗೊತ್ತು. ಬರೀ ಗೇಮ್ ಆಡಿ ಟೂರ್ನಮೆಂಟ್ ಟ್ರೈ ಮಾಡಬೇಕು ಅಂತ ಅಂದ್ರೆ ತುಂಬಾ ಕಷ್ಟ ಐತೆ. ಯಾಕಂತಂದ್ರೆ ಇಲ್ಲಿ ಇನ್ವೆಸ್ಟರ್ಸ್ ಬೇಕು. ನಾವು ಅದಕ್ಕೆ ಅಂತಾನೆ ಟೈಮ್ ಆಗಬೇಕು, ನಾವು ಅದಕ್ಕೆ ಅಂತಾನೆ ಇನ್ವೆಸ್ಟ್ ಮಾಡಬೇಕು. ಈ ಸ್ಪೋರ್ಟ್ಸ್ ಅಂತ, ಅದು ಟೂರ್ನಮೆಂಟ್ ಅಂತ ಅಂದ್ರೆ ಸ್ಪೋರ್ಟ್ಸ್ ಅಂತ. ಸೊ ಅದ್ರೂ ಬೇರೆ ಡಿಫ್ರೆಂಟ್ ಕ್ಯಾಟಗರಿ ಇದೆ. ಟ್ರೈ ಮಾಡಿದ್ದೀನಿ, ಬಟ್ ನನಗೆ ಆ ರೇಂಜಿಗೆ ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ಬಟ್ ಜನಕ್ಕೆ ಕನ್ನಡನ ಅಲ್ಲಿಗೆ ತಗೊಂಡೋಗೋ ಒಂದು ಜಾಗ ಅಂತೂ ಮಾಡಿದ್ದೀನಿ, ಅಷ್ಟೊಂತೂ ಹೆಮ್ಮೆ ಇದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ಗೇಮಿಂಗ್, ಪಬ್ಜಿ, ಎಸ್, ಇನ್ಸ್ಟಾಗ್ರಾಮಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀರಾ, ರೀಲ್ಸ್ಗಳು ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ 800K ಫಾಲೋವರ್ಸ್ ಇದ್ದಾರೆ. 8 ಲಕ್ಷ ಜನ ಪ್ರೀತಿ ಸಿಕ್ಕಿದೆ. ಹೌದು. ಜೊತೆಗೆ ನೋಡ್ತಾ ಇರ್ತೀನಿ ನಾನು, ಅವಾಗವಾಗ ಹೆಲ್ಪ್ ಮಾಡ್ತಾ ಇರ್ತೀರಾ ಜನಗಳಿಗೆ, ಕಾಸು ಕಷ್ಟ ಇದೆ ಅಂತ ಕೇಳಿದವರಿಗೆಲ್ಲ ಕಾಸು ಹಾಕ್ತಾ ಇರ್ತೀರಾ. ಇದುವರೆಗೆ ಎಷ್ಟು ಕಾಸು ಹಾಕಿದ್ದೀರಾ ಸರ್? ಆಗಿರ್ಬೋದು ಒಂದು 1.5-2 ಲಕ್ಷ. ಎಷ್ಟು ವರ್ಷದಿಂದ ಶುರು ಮಾಡಿದ್ರಿ ಈ ದುಡ್ಡು ಸೋಷಿಯಲ್ ಮೀಡಿಯಾದಲ್ಲಿ ಹೆಲ್ಪ್ ಮಾಡೋ ಒಂದು ಸೇವೆ? ಸರ್, ಇದು ನಾನು 4 ವರ್ಷದಿಂದನೇ ಶುರು ಮಾಡಿದ್ದೀನಿ. 4 yearsಯಿಂದ. ಆದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಶುರು ಮಾಡಿದ್ದು 3 ತಿಂಗಳಿಂದ. ಲಾಸ್ಟ್ 3 monthsಯಿಂದ. ಫೆಬ್ರವರಿಯಿಂದ ಕೊಟ್ಟಿದ್ದು 1.5 ಲಕ್ಷನ ಅಥವಾ ಲಾಸ್ಟ್ ಫೆಬ್ರವರಿಯಿಂದ ಕೊಟ್ಟಿರೋದು 1.5 ಲಕ್ಷ. ಓಕೆ. ಸೊ ಅದಕ್ಕಿಂತ ಮುಂಚೆ ಇರಂದಿದ್ದು ಅದಿರುತ್ತೆ. ಅದು ಯೂಟ್ಯೂಬಲ್ಲೇ ನಾನು ಏನು ಮಾಡ್ತಿದ್ದೆ ಅಂತ ಅಂದರೆ ಡೊನೇಷನ್ಗಳು ಕಲೆಕ್ಟ್ ಮಾಡ್ತಾ ಇದ್ದೆ. ನಂದು ಚಾನಲ್ನಲ್ಲಿ ಡೊನೇಷನ್ಗಳು ಕಲೆಕ್ಟ್ ಮಾಡೋದು, ಅಥವಾ ಯಾರಿಗಾರು ಡೊನೇಟ್ ಮಾಡೋದು, ಚಿಕ್ಕ ಪುಟ್ಟ ಸಹಾಯಕ್ಕೆ ಐ ಯೂಸ್ ಟು ಡೂ ದಟ್ ಮಾಡ್ತಾ ಇದ್ದೆ ಅವಾಗಿಂದ ಮುಂಚೆಯಿಂದನು. ಇನ್ಸ್ಟಾಗ್ರಾಮಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ಮಾಡ್ಬೋದು ಅಂತ ಗೊತ್ತಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಓಕೆ, ಈ ಥರನೂ ಮಾಡ್ಬೋದಲ್ಲ. ಬಿಕಾಸ್ ನನಗೆ ಮನೆಯಿಂದ ಆಚೆ ಹೋಗಿ ಕಾಂಟೆಂಟ್ ಮಾಡೋಕ್ಕೆ ನನಗೆ ಆಗಲ್ಲ. ಮನೆಯಲ್ಲಿ ನನಗೆ ಇದ್ದಿದ್ದು ಅವೈಲಬಿಲಿಟಿನಲ್ಲಿ ಮಾಡಬೇಕಿತ್ತು.
ಸ್ಕ್ರೀನ್ ಮೇಲೆ ಕೂತ್ಕೊಂಡು ನನ್ನ ಹತ್ರ ಬಂದಿದ್ದು ನಾನು ಯೂಟ್ಯೂಬಿಂದ ದುಡ್ದಿದ್ದ ಅಮೌಂಟ್ನ ಇಲ್ಲಿಗೆ ಬಂದಿದ್ದ ಅಮೌಂಟ್ ಇಲ್ಲಿಗೆ ಕೊಡೋಕೆ ನಂಗೆ ಪ್ರಾಬ್ಲಮ್ ಇರಲಿಲ್ಲ. ಸೊ ಅದು ಈಸಿ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಆ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದೆ ನಾನು. ದಿನಕ್ಕೆ ಎಷ್ಟು ಮೆಸೇಜ್ ಬರುತ್ತೆ ನನಗೆ ಹೆಲ್ಪ್ ಮಾಡಿ ದುಡ್ಡಿನ ಅವಶ್ಯಕತೆ ಇದೆ ಅಂತ? ಸರ್ ದಿನಕ್ಕೆ ಐ ಥಿಂಕ್ ನನಗೊಂದು ಇವಾಗ ಒಂದು 10,000-15,000 ಬರ್ಬೋದು ಪರ್ ಡೇ ಟು 15,000 ಕಮೆಂಟ್ಸ್ ಮೆಸೇಜಸ್ ಎಲ್ಲ ಸೇರಿ. ಹ್ಮ್. ಮುಂಚೆ ಆ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಒಂದು ತಿಂಗಳು ಐ ಯೂಸ್ ಟು ಗೆಟ್ 50,000 ಮೆಸೇಜ್ ಬಂದಿರುತ್ತೆ ಅಕ್ರಾಸ್, ಬಿಕಾಸ್ ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಓಕೆ. ಬಟ್ ಸ್ಕ್ರೋಲ್ ಮಾಡಿದ್ರೆ ಮಾಡಿದಾಗ ಗೊತ್ತಾಗುತ್ತೆ ಎಷ್ಟು ಅಂತ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಒಂದು ಐಡಿಯಾ. ಬಿಕಾಸ್ ನಾನು ಒಂದಿನ ಹೇಳ್ಸಿದ ಪ್ರಕಾರ ಹೋದ್ರೆ 10,000 ಮಿನಿಮಮ್ ನಾವು ಹೇಳ್ಸಿದ್ವಿ, ಕುತ್ಕೊಂಡು 10,000 ಹೇಳ್ಸಿದ್ವಿ, ಅದು ಬಿಟ್ಟು ತುಂಬಾ ಮೆಸೇಜಸ್ ಇತ್ತು. ಸೊ ಆಬ್ವಿಯಸ್ಲಿ ಒಂದು ಆವ್ರೇಜ್ ಅಂತ ಒಂದು 25,000 ಅಂತ ಅನ್ಕೊಳ್ಳೋಣ, 25,000 ಆವ್ರೇಜ್. ಇನ್ನು ಯಾವ ಬೇಸ್ ಮೇಲೆ ಹೆಲ್ಪ್ ಮಾಡ್ತೀರಾ ಜನಕ್ಕೆ? ಈಗ ಯಾಕಂದರೆ ಈಗ ಎಕ್ಸಾಂಪಲ್ ಡೈಲಿ ಬೇಸಿಸ್ ಮಾಡ್ತೀರಾ ಅಥವಾ ವೀಕ್ಲಿ ಒನ್ಸ್? ಯಾವ ರೀತಿ ಅದು ಹೆಲ್ಪ್ ಮಾಡೋದು? ಸರ್ ಇವಾಗ ನಾನು ಆಚೆ ಬಂದರೆ ಹ್ಮ್. ಮನೇಲೆಲ್ಲ ಕುತ್ಕೊಂಡು ಹೆಲ್ಪ್ ಮಾಡಿದ್ರೆ ಏನಂತಾರೆ, ಇವರು ಏನು ಮೊಬೈಲಲ್ಲಿ ಇವ್ನು ಹಾಕ್ತಾನೆ, ಅದು ನಿಜನೋ ಸುಳ್ಳು ಅಂತ ಗೊತ್ತಿರಲ್ಲ, ಡೊನೇಟ್ ಮಾಡ್ತಾರೆ. ಮೈ ಕ್ವಶನ್ ವಾಸ್, ನೀವು ದುಡ್ಡು ಕಳಿಸ್ತಿರಲ್ಲ ಕಷ್ಟ ಇದ್ದಾಗ, ಹೌದು. ಡೈಲಿ ಒಬ್ಬೊಬ್ರಿಗೆ ಕಳಿಸ್ತೀರಾ ಅಥವಾ ವೀಕ್ಲಿ ಒಬ್ರಿಗೆ, ಮಂತ್ಲಿ 10 ಮೆಂಬರ್ಸ್ ಈ ಥರ ಏನಾದರೂ ಒಂದು ಡಿವೈಡ್ ಮಾಡಿ ಇಟ್ಕೊಂಡಿದ್ದೀರಾ ಅಥವಾ ಹೇಗೆ? ಅದು ನನ್ನ ಬಡ್ಜೆಟ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ ಓಕೆ. ನನ್ನ ಬಡ್ಜೆಟ್ ಇದಕ್ಕೆ ಇಷ್ಟು ಅಂತ ತೆಗೆದುಕೊಂಡು ಏನಾದರೂ ಕಾನ್ಸೆಪ್ಟ್ಗಳು ಮಾಡಬೇಕು ಅಂತ ಅಂದರೆ, ಇವಾಗ ಲ್ಯಾಪ್ಟಾಪ್ ಕೊಡಬೇಕು ಅಂತ ಅಂದರೆ ಅದಕ್ಕೆ ಲ್ಯಾಪ್ಟಾಪಿಗೆ ಇಷ್ಟು ಬಡ್ಜೆಟ್ ಅಂತ ಡಿವೈಡ್ ಆದರೆ ಇನ್ನು ಮಿಕ್ಕಿದ ಅಮೌಂಟ್ನ ನಾನು ಮನೇಲಿ ಕುತ್ಕೊಂಡು ಕೊಡ್ತೀನಿ. ಆ ಥರ ಹಿಂಗೆ ಅಂತ ಕಷ್ಟಗಳು ಹೇಳ್ದವ್ರಿಗೆ. ಇಲ್ಲ ಮಿಕ್ಕಿದವ್ರಿಗೆ ಏನಾದ್ರು ಈ ಥರ ಏನಾದ್ರು ಬಡ್ಜೆಟ್ ಪ್ಲಾನ್ಸ್ ಇಲ್ಲ ಅಂತ ಅಂದರೆ ಕಂಪ್ಲೀಟ್ ಕಾಂಟೆಂಟ್ಸ್ ಅದನ್ನೇ ಮಾಡಿರ್ತೀನಿ ಆ ಥರ. ಆ್ಯಂಡ್ ಹೇಗೆ, ಯಾವ ಬೇಸ್ ಮೇಲೆ? ಇವಾಗ ಒಂದು ನೀವು ಹೇಳಿದಾಗ 10,000 ಮೆಸೇಜ್ ಇರುತ್ತೆ. ಹೌದು. ಫಸ್ಟ್ ಒಂದು 100 ಓದಬೇಕು, ಯಾಕಂದ್ರೆ ನೀನು ದುಡ್ಡು ಕೊಡಬೇಕು ಅಂದರೆ ಓದಿ ಅವ್ನು ಏನು ಬರ್ದಿರ್ತಾನೆ ತಿಳ್ಕೊಂಡು ಹೌದು. ಇಸ್ ಇಟ್ ವರ್ತ್ ಗಿವಿಂಗ್ ಹಿಮ್ ಅನ್ನೋದು ನಿಮಗೂ ಅನ್ಸ್ಬೇಕು, ಅವ್ನು ಕೇಳ್ತಾ ಇರೋದು ಅಲ್ವಾ? ಸೊ ಅದು ಯಾವ ರೀತಿ ಫಿಲ್ಟರ್ ಮಾಡ್ತೀರಾ ನೀವು? ಸೊ ಬೇಸಿಕಲಿ ಎಷ್ಟು ಮೆಸೇಜ್ ನೋಡ್ತೀರಾ? ನಂದು ಟೀಮ್ ಇರುತ್ತೆ, ನಂದು ಸೋಷಿಯಲ್ ಮೀಡಿಯಾ ಟೀಮ್ ಇದೆ. ದೇ ವಾಚ್ ಮೆಸೇಜಸ್, ನೋಡ್ತಾರೆ, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡ್ತಾರೆ. ಬಟ್ ನನಗೆ ಮೆಸೇಜಸ್ ನಾನು ನೋಡ್ತಾ ಇರ್ತೀನಲ್ಲ, ನನಗೆ ಅನ್ಸ್ಬೇಕು ಇದು ಜನಕ್ಕೆ ಒಳ್ಳೆ ಮೆಸೇಜ್ ಕೊಡ್ತಾ ಇದೆಯಾ. ಇವಾಗ ಯಾರು ಒಬ್ರು ಅಣ್ಣ ನನಗೆ ಕಷ್ಟ ಇದೆ, ಏನು ಕಷ್ಟ ಇದೆ, ಆ ಕಷ್ಟ ಓಕೆ ಇದು ಎಲ್ಲರಿಗೂ ನಂಬೋ ಥರ ಇದೆಯಾ, ಬಿಕಾಸ್ ನನಗೆ ನಂಬಿಕೆ ಬರಬೇಕು. ಸುಮ್ಮನೆ ಕೇಳ್ತಾನೆ ನಾನು ಆಗ್ತೀನಿ, ಅದು ಹಿಂಗಾಗುತ್ತೆ. ಸೊ ನನಗದು ನಂಬೋ ಥರ ಇರಬೇಕು ಬೇಸಿಕಲಿ. ಆ್ಯಂಡ್ ಮೋರೋವರ್ ಅದು ಜನಕ್ಕೆ ಒಳ್ಳೆ ಮೆಸೇಜ್ ಕೊಡೋ ಥರ ಇರಬೇಕು. ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇಲ್ಲ, ನಾನು ಕ್ಲಿಯರಾಗಿ ಹೇಳ್ತಾ, ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇಲ್ಲ, ನಾನು ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದೀನಿ. ಜನ ನೋಡಿದಾಗ ಮನ್ಸಿಗೆ ತೃಪ್ತಿ ಅನ್ನಿಸ್ಬೇಕು, ಅದನ್ನು ಜನ ನೋಡಿದಾಗ ಅವ್ರ ಮುಖದಲ್ಲಿ ಒಂದು ನಗು ತರಬೇಕು, ಜನಕ್ಕೆ ಖುಷಿ ಆಗಬೇಕು. ನಾನು ಹೆಲ್ಪ್ ಮಾಡ್ತಾ ಇಲ್ಲ. ಕೆಲವೊಬ್ರು ಚಿಕ್ಕ ಚಿಕ್ಕ ಆಸೆ ಇರುತ್ತೆ, ಅದನ್ನ ನಾನು ಪೂರೈಸಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಓಕೆ. ಹೆಲ್ಪಿಂಗ್ ಬೇರೆ, ಆಸೆ ಕಂಪ್ಲೀಟ್ ಮಾಡೋದು ಬೇರೆ. ಸೊ ಅದೆರಡಕ್ಕೂ ಡಿಫ್ರೆನ್ಸ್, ಒಂದು ಚಿಕ್ಕ ಡಿಫ್ರೆನ್ಸ್ ಐತೆ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಜನ. ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ, ನನ್ನ ಕಾರಣ, ನನ್ನ ದೇವರು, ನಾನು ಯಾರ ಹತ್ರನೂ ಹೇಳಿಲ್ಲ ಇವೆಲ್ಲ. ಈ ಬಿಟ್ಟಿ ಬಿಲ್ಡಪ್ಗಳು ನನಗೆ ಬೇಕಾಗೂ ಇಲ್ಲ. ನನ್ನ ಕೈಲಿ ಆದಷ್ಟು ಸಹಾಯದ ರೂಪದಲ್ಲಿ ಆಸೆ, ಅವರ ಚಿಕ್ಕ ಪುಟ್ಟ ಆಸೆ ನನ್ನ ಕೈಲಿ ಆದರೆ ನಾನು ತೀರಿಸ್ತಾ ಇದ್ದೀನಿ ಅಷ್ಟೇ. ಸೊ ಸಿಂಪಲ್, ಅದು ಸಿಂಪಲ್ ಕಾನ್ಸೆಪ್ಟ್ ಅದು. ಓಕೆ. ಇಟ್ಸ್ ನಾಟ್ ಅ ಸೋಷಿಯಲ್ ಸರ್ವಿಸ್. ಯಾವ್ದಾವ್ದು ರೀತಿ ಮೆಸೇಜ್ಗಳು ಬಂದಿದ್ದಾವೆ ನಿಮಗೆ? ಅಂದರೆ ಹೆಲ್ಪ್ ಹೆಂಗೆಲ್ಲ ಕೇಳ್ತಾರೆ? ಸರ್ ತುಂಬ ಥರ ಕೇಳ್ತಾರೆ. ಲೈಕ್ ಮೆಡಿಕಲ್ದು ತುಂಬ ಕೇಳ್ತಾರೆ ಜಾಸ್ತಿ. ನಾ ಹಿಂಗೆ ಕಷ್ಟ ಇದೆ, ಹಿಂಗೆ ಮಾಡಬೇಕು, ಸೊ ಅವ್ರಿಗೆ ಅದಿದೆ, ಇವ್ರಿಗೆ ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಇದೆ, ಅದು ತುಂಬ ಕೇಳ್ತಾರೆ. ಮೆಡಿಕಲ್ ನಾನು ಟಚ್ ಮಾಡಿಲ್ಲ ಇಲ್ಲಿ ತನಕ. ಯಾಕಂತ ಅಂದರೆ ಮೆಡಿಕಲ್ಲಿಗೆ ಹೋಗೋವಷ್ಟು ಬಡ್ಜೆಟ್ ನನ್ನ ಹತ್ರ ಇಲ್ಲ. ನನಗೆ ಯೂಟ್ಯೂಬಿಂದ ತಿಂಗಳ 40,000 ಬರುತ್ತೆ. ಓಕೆ. ನಾನು ಪಾರ್ಟ್ ಟೈಮ್ ಯೂಟ್ಯೂಬರ್ ಇವಾಗ, ಮುಂಚೆ ಆದರೆ ಫುಲ್ ಟೈಮ್ ಮಾಡ್ತಾ ಇದ್ದೆ. 40,000 ಬರುತ್ತೆ. ಆ 40,000ದಲ್ಲಿ ನಾನು ಎಲ್ರಿಗೂ ಫ್ಲೆಕ್ಸಿಬಲ್ ಆಗಿ ಕೊಡಬೇಕು. ಒಂದು ತಿಂಗಳು ಪೂರ್ತಿ ಕಾಂಟೆಂಟ್ ಪ್ಲಾನ್ಸ್ ಮಾಡಬೇಕು, ಅದರಲ್ಲಿ ಒಳ್ಳೊಳ್ಳೆ ಮೆಸೇಜ್ ಮಾಡಬೇಕು, ಎಲ್ಲ ಇರುತ್ತೆ, ತುಂಬ ಥಿಂಗ್ಸ್ ಇರುತ್ತೆ. ಹುಡುಗರು ಮೇಂಟೈನ್ ಮಾಡಬೇಕು, ನಂದೇ ಬಡ್ಜೆಟ್ ಪ್ಲಾನ್ಸ್ ಇರುತ್ತೆ, ಕಾಂಟೆಂಟ್ ಪ್ಲಾನ್ ಮಾಡಬೇಕು, ಎಲ್ಲ ಇರುತ್ತೆ. ಅದನ್ನ ನಾನು ಅದಕ್ಕೆ ಮಾತ್ರ ತೆಗೆದಿಟ್ಟಿರ್ತೀನಿ. ಮೆಡಿಕಲ್ ಅಂತ ಬಂದಾಗ ತುಂಬ ಖರ್ಚಿರುತ್ತೆ. ನಾನು ಒಬ್ರಿಗೆ ಕೊಟ್ಟಾಗ ನನಗೆ ಇನ್ನೊಬ್ರು ಶಾಪ ತಟ್ಟಬಾರ್ದು, ಇವ್ರಿಗೆ ಮಾಡ್ದ ನನಗೆ ಮಾಡ್ತಿಲ್ಲ, ಅಥವಾ ಇನ್ನೊಬ್ರು ಬೈಕೊಳ್ಳೋದು ನನಗಿರಬಾರ್ದು. ಅದು ಮಾಡಿದ್ರೆ ಎಲ್ಲರಿಗೂ ಮಾಡೋವಂಥ ದೇವ್ರು ಏನಾದ್ರು ನನಗೆ ಕೆಪಾಸಿಟಿ ಕೊಟ್ಟರೆ ಎಲ್ಲರಿಗೂ ಮಾಡ್ತೀನಿ. ಇಲ್ಲಾಂದರೆ ಯಾರು ಆ ಥರ ಸ್ಪಾನ್ಸರ್ ಸಿಕ್ಕರು ಎಲ್ಲರಿಗೂ ಕೊಡೋಣ, ಎಲ್ಲರಿಗೂ ಮಾಡೋಣ. ನನಗೆ ಆ ಥರ ಎಬಿಲಿಟಿ ಇಲ್ಲ, ನನ್ನ ಕೈಲಿ ಅಷ್ಟು ತಾಕತ್ತಿಲ್ಲ. ನನ್ನ ಕೈಲಿ ಎಷ್ಟು ಫ್ಲೆಕ್ಸಿಬಲ್ ಇದೆ ಅಷ್ಟೊಂದು ಹೋಗ್ತೀನಿ. ಅದಕ್ಕೆ ಮೆಡಿಕಲ್ದೊಂದು ಟಚ್ ಮಾಡಿಲ್ಲ. ಅದು ಬಿಟ್ಟರೆ ಸ್ಟೂಡೆಂಟ್ಸ್, ಯಾಕಂದರೆ ನಾನು ಚಿಕ್ಕ ಪುಟ್ಟ ನಿಮ್ಮ ಲಿಮಿಟ್ ಏನಿದೆ, ಲಿಮಿಟೇಷನ್, ನನ್ನ ಅಮೌಂಟ್ ಲಿಮಿಟೇಷನ್, ಅದೊಂದು ನಾನು ದುಡ್ದಿದ್ರಲ್ಲಿ ನನ್ನ ಕೈಲಿ ಆದದ್ದು ನಾನು ಮಾಡ್ತೀನಿ ಅಷ್ಟೇ. ಫನ್ನಿಯಾಗಿ ಅಂದರೆ ಯಾವ್ದಾವ್ದು ರೀತಿ ಹೆಲ್ಪ್ ಕೇಳಿದ್ದಾರೆ? ನಿಮ್ಗೆ ನೋಡಿದಾಗ ತಲೆ ಕೆಡ್ಸ್ಕೊಂಡು ಏನು ಗುರು ಇದು ಹಿಂಗೆಲ್ಲ ಮೆಸೇಜ್ ಹಾಕೋರೆ ಅಂದರೆ ಹೆಂಗೆ ಹಾಕಿದ್ದಾರೆ? ಆಡ್ಕೊಳಕ್ ಮಾಡಿದ್ದಾರೆ ಬ್ರೋ, ಕಾಚಾ ತಗೊಳಕ್ ದುಡ್ಡಿಲ್ಲ ನನಗೆ. ಆಮೇಲೆ ನಿಮ್ಮ ಹೆಸರಲ್ಲಿ ವ್ಯಾಲೆಂಟೈನ್ಸ್ ಡೇ, ನನಗೆ ನಿಮ್ಮ ಮೇಲೆ ಕ್ರಶ್ ಇದೆ, ನೀವೇನಾದ್ರು ಗಿಫ್ಟ್ ಕೊಡಿಸ್ತೀರಾ ಅನ್ಕೊಂತೀನಿ ದುಡ್ಡು ಹಾಕಿ. ಓಕೆ. ಆಮೇಲೆ ಇನ್ನ ಏನು ಲೈಕ್ ಕಾಂಡಮ್ ಓಯೋ, ಸೊ ಈ ಥರ ಎಲ್ಲ ಕೇಳಿರೋದೆಲ್ಲ ಇದೆ. ಅದು ಬೇಕು ಅಂತ ಅಂದರೆ ಆಡ್ಕೊಳ್ಳೋ ಥರ, ಸುಮ್ಮನೆ ಏನೋ ಇವನಿಗೊಂದು ಆಗ್ಬೇಕು ಮೆಸೇಜ್ ಅನ್ನೋ ಥರ, ಆ ಥರ ಎಲ್ಲ ಕೇಳಿದ್ದಿದೆ. ಆಮೇಲೆ ಬ್ರೋ ಹಿಂಗೆ ತೊಳ್ಕೊಳಕ್ಕೆ ನೀರಿಲ್ಲ, ನೀರು ತೊಗೊಳಕ್ಕೆ ದುಡ್ಡು ಹಾಕಿ, ಆಬ್ವಿಯಸ್ಲಿ ಇರುತ್ತಲ್ಲ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇತ್ತು ಅದೆಲ್ಲ.
ಯಾಕಂದರೆ ಜನಕ್ಕೊಂದು ನಂಬಿಕೆ ಇರಲ್ಲ, ಏನೋ ಇನ್ನು ಬೇಕು ಅಂತ ಬಿಲ್ಡಪ್ಗೋಸ್ಕರ ಫಾಲೋವರ್ಸ್ಗೋಸ್ಕರ ಮಾಡ್ತಾ ಇದ್ದಾನೆ, ನಂಬಿಕೆ ಇರಲ್ವಲ್ಲ, ಅದಕ್ಕೋಸ್ಕರ ಕೇಳ್ತಾರೆ. ಅವೆಲ್ಲ ಚಿಕ್ಕಪುಟ್ಟ ಮೆಸೇಜಸ್ ಬರ್ತವೆ, ಅವನ್ನೆಲ್ಲ ಎದೆಗೆ ಹಾಕ್ಕೊಳಕ್ಕೆ ಹೋಗಿಲ್ಲ ನಾನು. ಇದಕ್ಕೆಲ್ಲ ಕೇಳೋರಾ ಕೇಳೋರೆ, ಬೇಜಾರು. ಬ್ರೋ ಕುಡಿಯೋಕೆ ದುಡ್ಡಿಲ್ಲ ಬ್ರೋ 500 ಹಾಕಿ, ಬ್ರೋ ಪಾರ್ಟಿ ಮಾಡಕ್ಕೆ ದುಡ್ಡಿಲ್ಲ ಬ್ರೋ 500 ಹಾಕಿ, 1000 ಹಾಕಿ, ಉಪ್ಪಿನಕಾಯಿಗೆ ದುಡ್ಡಿಲ್ಲ, ಬೇಜಾನ್ ಕೇಳ್ತಾರೆ ಅದನ್ನೆಲ್ಲ. ಪಾರ್ಟಿ ಮಾಡಕ್ಕೆ ದುಡ್ಡಿಲ್ಲ ಹಂಗೆ ಹಿಂಗೆ ಇವಾಗಲೂ ಕೇಳ್ತಾರೆ, ಅದನ್ನೇನು ಬಿಟ್ಟಿಲ್ಲ. ಈಗ ಸುಮಾರು ಜನ ನಿಮ್ಮದು ಮೆಸೇಜ್ ಎಲ್ಲ ನೋಡ್ತಾ ಇದ್ದೆ ನಾನು, ಹಾಕಿದ್ರಿ ಸ್ಕ್ರೀನ್ಶಾಟಲ್ಲಿ. ಕಷ್ಟ ಇದೆ, ಒಂದು 2,000 ಇದ್ರೆ ಕೊಟ್ಬಿಡಿ, ವಾಪಸ್ ಕೊಡ್ತೀನಿ, 2 ದಿನದಲ್ಲಿ ಹಾಕ್ತೀನಿ. ಎಷ್ಟು ಜನ ವಾಪಸ್ ಹಾಕಿದ್ದಾರೆ? ಇಲ್ಲಿ ತನಕ ಯಾರೂ ಹಾಕಿಲ್ಲ, ಒಬ್ರು ವಾಪಸ್ ಹಾಕಿಲ್ಲ. ಒಬ್ರು ಹಾಕಿಲ್ಲ. ನಾನು ಅದನ್ನೇ ಹೇಳ್ತೀನಲ್ಲ, ಅವ್ರು ಆಗ್ತಾರೋ ಹಾಕಲ್ವೋ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿ ಅವ್ರಿಗೆ ಮಾಡಿದ್ರೆ ಅದೊಂಥರ ಸ್ವಾರ್ಥ ಆಗ್ಬಿಡುತ್ತೆ. ನಾನು ಅದನ್ನು ಕ್ಲಿಯರಾಗಿ ಅದಕ್ಕೆ ಹೇಳ್ತೀನಿ, ನನ್ನನ್ನು ಅಣ್ಣ ಅನ್ಕೊಳ್ಳಿ, ನನ್ನ ನಿಮ್ಮ ತಮ್ಮ ಅನ್ಕೊಳ್ಳಿ, ನಿಮ್ಮ ಮಗ ಅನ್ಕೊಳ್ಳಿ, ನೀವು ವಾಪಸ್ ಕೊಡೋದು ಬೇಡ ನನಗೆ, ನಿಮ್ಮ ಆಶೀರ್ವಾದ ಸಾಕು ನನಗೆ. ನಾನು ಅದು ಕ್ಲಿಯರಾಗಿ ಹೇಳ್ತೀನಿ. ನಾನು ಅವರು ವಾಪಸ್ ಹಾಕ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಮೇಲೆ ಹಾಕಿದ್ರೆ ಆ ಮೆಸೇಜ್ ಓದಬೇಕು ಅನ್ನೋ ರೀಸನ್ಗೋಸ್ಕರ ಓದ್ತೀನಿ, ಬಿಕಾಸ್ ಅಲ್ಲಿ ಫುಲ್ ಮೆಸೇಜ್ ಇರುತ್ತೆ ವಾಪಸ್ ಹಾಕ್ತೀನಿ ಅಂತ ಅವ್ರು ಹಾಕಿರ್ತಾರೆ ಅಂತ ಓದ್ತೀನಿ. ಅದು ಬಿಟ್ಟರೆ ನಾವು ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅವ್ರು ವಾಪಸ್ ಹಾಕ್ತಾರೆ ಅಂತ ನಾವು ಹಾಕಿದ್ರೆ ಅವ್ರಿಗೆ ಅದೊಂದು, ನಾನು ಇವನ ಹತ್ರ ಕೇಳಿದೆ, ಇವ್ನು ನನಗೆ ಕೊಟ್ಟ, ಇವ್ನು ನನಗೆ ಕಷ್ಟದಲ್ಲಿ ಆದ ಅನ್ನೋದು ಹೋಗ್ಬಿಡುತ್ತೆ ಅವರಿಗೆ. ನಾನು ಅವ್ರಿಗೆ ವಾಪಸ್ ಮೆಸೇಜ್ ಬ್ರೋ ದುಡ್ಡು ಬಂತ, ದುಡ್ಡು ಹಾಕ್ರಿ ಅಂತ ಕೇಳಿದ್ರೆ ಅದು ಹೆಂಗಿರುತ್ತೆ ಹೇಳ್ರಿ? ಅದೊಂದು ಭಾವ ಬರಬಾರ್ದು. ನೀವು ಕೇಳಲ್ಲ, ಯೂಶುವಲ್ ಆಗಿ ನಿಮ್ಮ ಮೆಸೇಜ್ಗಳಲ್ಲಿ ಅವ್ರು ಹಾಕಿರ್ತಾರೆ. ಹಾಕಲ್ಲ ಆ ಥರ ಎಲ್ಲ ವಾಪಸ್ ಯಾರು ಹಾಕಿಲ್ಲ, ಬಿಕಾಸ್ ಅವ್ರಿಗೆ ಕಷ್ಟ ಇರುತ್ತೆ ಅಂತಾನೆ ಕೇಳಿರ್ತಾರೆ. ಅಷ್ಟು ಅಮೌಂಟ್ಗೂ ಅವ್ರ ಹತ್ರ ಕಷ್ಟ ಇರುತ್ತೆ ಅಂತ ಅಂದ್ರೆ ಅದನ್ನ ಮತ್ತೆ ವಾಪಸ್ ಅವ್ರಿಗೆ ಅರೇಂಜ್ ಮಾಡಿ ಕೊಡೋಕ್ಕೂ ಕೂಡ ಕಷ್ಟ ಇರುತ್ತೆ, ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಸೊ ಅದಕ್ಕೆ ನಾನು ಆ ಥರ ಎಲ್ಲ ಏನು ತಲೆ ಕೆಡಿಸ್ಕೊಳಕ್ಕೋ ಹಾಕಲ್ಲ ಯಾರು. ಇನ್ನು ಕೆಲವರು ಸುಮಾರು ಜನ ಮೆಸೇಜ್ ನೋಡಿಲ್ಲ, ರಿಪ್ಲೈ ಮಾಡಿಲ್ಲ, ಇನ್ನೂ ದುಡ್ಡು ಹಾಕಿಲ್ಲ ಅಂತ ಏನಾದರೂ ಕೋಪ ಮಾಡ್ಕೊಂಡು ಅಲ್ಲೂ ಏನಾದರೂ ಬೈದು ಮೆಸೇಜ್ಗಳು ಹಾಕೋದು ಇದೆ, ಬೈದಿರೋದಿದೆ ತುಂಬಾ ಜನ. ನಿನ್ ಮೆಸೇಜ್ ನೋಡಲ್ಲ ಹಂಗೆ ಹಿಂಗೆ ಹಂಗೆ ಹಿಂಗೆ ತುಂಬಾ ಇದೆ ಮೆಸೇಜಸ್. ನಾನು ನಿಮಗೆ ತೋರಿಸ್ತೀನಿ ಬೇಕಂತ ಅಂದ್ರೆ. ಓಕೆ, ನೀವು ಬೇರೆಯವ್ರು ಬೇಡ, ನನಗೆ ಬೇರೆಯವ್ರು ನೋಡೋದು ಬೇಡ. ಇದು ರಿಕ್ವೆಸ್ಟ್, ಇದು ಐ ಥಿಂಕ್ ನಿಮಗೆ ಇವಾಗ ನೋವು ಅಂತಾನೆ ಇದೆ. ಸುಮ್ಮನೆ ಹಿಂಗೆ ಸ್ಕ್ರೋಲ್ ಮಾಡಿ ಮೆಸೇಜ್ ರಿಕ್ವೆಸ್ಟ್, ಮೆಸೇಜ್ ನಿಮ್ಮ ಕೈಲಿ ಎಷ್ಟು ಓದಕ್ಕಾಗುತ್ತೆ ಅಂತ ನನಗೆ ಹೇಳಿ. ನೀವು ಒಂದಿನ ಪೂರ್ತಿ ಕೂತ್ಕೊಂಡ್ರು ಅಷ್ಟು ಒಂದಿನ ಹಾಕೋ ಮೆಸೇಜಿಗೆ ರಿಪ್ಲೈ ಮಾಡೋಕ್ಕಾಗುತ್ತೆ ನನ್ನ ಕೈಲಿ ಅಂತ ಸಿಂಪಲ್ ಆಗಿ ಹೇಳಿ. ಬರೀ ಮೆಸೇಜ್, ಅದು ಕಮೆಂಟ್ಸ್ ಅಲ್ಲ. ಫ್ಯೂ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ನಾನು, ನನಗೆ ಮೋಸ್ಟ್ ಆಫ್ ದ ಮೆಸೇಜ್ ಎಲ್ಲದು ಫಸ್ಟ್ ಲೈನ್, ಅಂದರೆ ನಾನು ಫುಲ್ ಇನ್ನು ಓಪನ್ ಮಾಡಿಲ್ಲ. ಫಸ್ಟ್ ಲೈನಲ್ಲೇ ನನಗೆ ಹಾಯ್ ಬ್ರೋ, ಐ ನೀಡ್ ಬ್ರೋ ಹೆಲ್ಪ್ ಮಾಡಿ ಅಣ್ಣ, ಡಿಗ್ರಿ ಕಾಲೇಜು ಅಣ್ಣ, ಒಂದು ಸಹಾಯ ಬೇಕಿತ್ತು ಅಣ್ಣ, ಒಬ್ಬ ಬಡ ಕುಟುಂಬದವನು, ಬ್ರೋ ಹೆಲ್ಪ್ ಮೀ ಎಲ್ಲ ಆಲ್ಮೋಸ್ಟ್ ಹೆಲ್ಪ್ ಕೇಳೋ ಮೆಸೇಜ್ಗಳೇ ಇದ್ದಾವೆ. ಎಸ್, ಡೆಫಿನೆಟ್ಲಿ. ನಾನು ಕರೆದವ್ರಿಗೆ ತೋರ್ಸೋಕ್ಕಾಗಲ್ಲ ನನ್ನ ಮೊಬೈಲ್ನ, ತಗೊಳಪ್ಪ ಇಷ್ಟು ಮೆಸೇಜ್ ಬರುತ್ತೆ, ಇದ್ರಲ್ಲಿ ನಿನ್ನ ಮೆಸೇಜ್ ಹೆಂಗೆ ರಿಪ್ಲೈ ಮಾಡಲಿ ಅಂತ ನಾನು ಹೇಳೋಕ್ಕಾಗಲ್ಲ. ಆಮೇಲೆ ಎಷ್ಟೊಂದು ಜನ ಸ್ಟೋರಿ ಮೆನ್ಷನ್ ಮಾಡ್ತಾರೆ, ನಾನು 8 ಲಕ್ಷ ಫಾಲೋವರ್ಸ್ ಅಂತ ಅಂದಾಗ ಅದರಲ್ಲೂ ಗೊತ್ತಿಲ್ಲ, ಜಿನಿಯನ್ ಆಗಿ ನಿಜವಾಗಿ ಕಷ್ಟ ಇರೋರು ಮೆಸೇಜ್ ಮಾಡಿರ್ಬೋದು, ಇಲ್ಲ ಅಂತ ಅಂದರೆ ಸುಮ್ಮನೆ ಮಾಡಿರ್ಬೋದು, ಅದನ್ನು ಹೇಳೋಕ್ಕಾಗಲ್ಲ. ಮಾಡಿರ್ತಾರೆ ಆ್ಯಂಡ್ ಬೈದು ಮೆಸೇಜ್ ಮಾಡ್ತಾರೆ ಅಂತ ನೀವು ಹೇಳ್ತಾರೆ. ಆ್ಯಂಡ್ ಓಕೆ, ಇವಾಗ ಅದೊಂದು ಡೌಟ್ ಇದೆ, ನೀವು ಹೇಳ್ತಾ ಇರ್ತೀರ ಇವರು ಮೆಸೇಜ್ಗಳು ಹಾಕ್ತಾರೆ, ಇದು ಮಾಡ್ತಾರೆ, ಇವ್ರು ನಿಜವಾಗ್ಲೂ ದುಡ್ಡು ಕೊಟ್ಟಿದ್ದಾನ, ಕೊಟ್ಟಿಲ್ವಾ, ಸುಮ್ಮನೆ ಯಾರೋ ಫ್ರೆಂಡ್ಗಳಿಗೆ ಯಾರು ಕಳಿಸಿರ್ಬೋದು. ಏನು SMR ಗೇಮಿಂಗ್ ಅಂದರೆ ಸುಮಾರು ಜನ ಫ್ರೆಂಡ್ಸ್ ಅವ್ರಿಗೂ, ಪಬ್ಜಿ ನೋಡಿ ಎಷ್ಟು ಜನ ಫ್ರೆಂಡ್ಸ್ ಇಲ್ಲ, ಮಗ ಒಂದು 2,000 ಹಾಕ್ತೀನಿ ನಾನು ನಿಮಗೆ, ಆಮೇಲೆ ವಾಪಸ್ ಕಳಿಸು, ಒಂದು ಇದು ಮಾಡ್ತೀನಿ ಅಂತ ಅನ್ಬೋದು. ಈ ಥರ ಡೌಟ್ಗಳು ಕೇಳಿರುತ್ತೆ. ಸೊ ಒಂದು ಚೆಕ್ ಮಾಡೋಣ ಅಂತ, ಒಂದು ರಿಯಾಲಿಟಿ ಚೆಕ್. ಈಗ ನಿಮ್ಗೆ ಏನು ಬಂದಿದೆ ಮೆಸೇಜಲ್ಲಿ, ಫಸ್ಟು 5 ಮೆಸೇಜ್ಗಳನ್ನ ಓದಿ. ಓಕೆ, ಅಲ್ಲಿ ಯಾರಿಗಾದರೂ ಹೆಲ್ಪ್ ಇದ್ದರೆ 5 ಜನದಲ್ಲಿ ನಿಮಗೆ ಯಾರಿಗೆ ಹೆಲ್ಪ್ ಮಾಡಬೇಕು ಅನಿಸುತ್ತೋ ಅವರಿಗೆ, ಕ್ಯಾನ್ ಯು ಹೆಲ್ಪ್ ರೈಟ್ ನೌ? ಯಾ, ಐ ಕ್ಯಾನ್ ಡು. ಶ್ಯೂರ್? ಯಾ, ಪಕ್ಕ. ಲೆಟ್ಸ್ ಸಿ. ಓದಿ ಹೇಳಿ ಮೆಸೇಜು. ಓಕೆ, ಮೆಸೇಜು ಯಾರು ಹಾಕಿದ್ದಾರೆ ಅಂತ ಓದಿ ಹೇಳಿ, ನೋ ಪ್ರಾಬ್ಲಮ್ ಅನ್ಕೊತೀನಿ. ಕೆ ಜಬಿ ಅನ್ವರ್ ಅಂತ, ಯಾರು ಆಟೋ ಡ್ರೈವರ್ ಅನ್ಸುತ್ತೆ. ಹಾಯ್ ಸರ್, ಐ ಆಮ್ ಫ್ರಮ್ ಪುಂಗ್ನೂರು. ಓಕೆ, 2K ಪೇ ಫಾರ್ ಆಟೋ ಡ್ಯೂ, ಪ್ಲೀಸ್ ಸೆಂಡ್ ಮೀ. ಐ ಹ್ಯಾವ್ 8K, ಆಟೋ ಡ್ಯೂ ಈಸ್ 10K, ಪ್ಲೀಸ್ 2K ಬೇಕಂತವ್ರಿಗೆ. ಓಕೆ, ಆಟೋ ಡ್ಯೂ ಅಂತ ಹಾಕಿದ್ದಾರೆ. ಒಂದು. ಯಾ, ಆಮೇಲೆ ಯಾ ಬ್ರೋ, ಕಾಲೇಜ್ ಟ್ರಿಪ್ಪಲ್ಲಿ ಜಿಪ್ಲೈನ್ ಆಡುವಾಗ ಫೋನ್ ಬೀಳಿಸ್ಕೊಂಡು ಹೊಡ್ಕೊಂಡೆ, ಇನ್ನು 4K ಬೇಕು ಹೊಸ ಫೋನ್ ತೊಗೊಳಕ್ಕೆ, ಕಳಿಸಿ ಪ್ಲೀಸ್. ಇದೊಂದು ಹುಡುಗಿ ಮೆಸೇಜು, ಚಿಬ್ಬಿ ಅಂತ. ಓಕೆ, ಸಿಬಿಯಾ, ಚಿಬ್ಬಿ ಅಂತ ಐತೆ. ಸಿಬಿ, ಓಕೆ. ಅದಾದಮೇಲೆ, ಅಣ್ಣ ನಮ್ಮ ಮನೇಲಿ ನಾನು ಅಮ್ಮ ತಂಗಿ ಇದ್ದೀವಿ, ನಮ್ಮಮ್ಮ TB ಪೇಷಂಟು, ನಾನು ಫೈನಲ್ ಇಯರ್ BCom, ತಂಗಿ ಫಸ್ಟ್ ಇಯರ್ BA, ಮನೇಲಿ ಎಲ್ಲ ನಾನೇ ನೋಡ್ಕೊತಿರೋದು. ನಾನು ಸ್ವಿಗ್ಗಿಯಲ್ಲಿ ಕೆಲಸ ಮಾಡ್ತಿದ್ದೆ, ಈ ತಿಂಗಳು ಎಕ್ಸಾಮ್ ಇರೋದ್ರಿಂದ ಕೆಲಸಕ್ಕೆ ಹೋಗಲು ಆಗ್ತಿಲ್ಲ, ಮನೆ ಬಾಡಿಗೆ ಕಟ್ಟಬೇಕು, 3,000, ಅದಕ್ಕೆ ನೀವು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಫೋನ್ಪೇ ನಂಬರ್ ಹಾಕೋರೆ, ಚಂದು ಅಂತ.
ಓಕೆ 3 ಇನ್ನೆರಡು ಓದ್ಬಿಡೋಣ ಹಾಗೆ. ಓಕೆ. ಆಮೇಲೆ ಹಲೋ ಅಣ್ಣ, ನನಗೆ ಕೋಚಿಂಗ್ ಹೋಗೋದಕ್ಕೆ 5,000 ಕಮ್ಮಿ ಬಿದ್ದಿದೆ. ನಾನು ಪ್ಲೀಸ್ ಅಮೌಂಟ್ ಕೊಡೋಣ, ನನಗೆ ಜಾಬ್ ಸಿಕ್ಕ ಮೇಲೆ ದುಡ್ಡು ವಾಪಸ್ ಕೊಡ್ತೀನಿ ಖಂಡಿತ ಅಣ್ಣ, ಪ್ಲೀಸ್ 5,000 ಕೊಡಿ ಅಣ್ಣ. ಓಕೆ, ಇದು ಕಿರಣ್ KSP ಅಂತ ಹಾಕಿರೋದು. ಡೆಫಿನೆಟ್ಲಿ ಅವ್ರು ಓದಿರೋ ಪ್ರತಿಯೊಂದು ಸ್ಕ್ರೀನ್ಶಾಟ್ಸ್ಗಳನ್ನ ನಾನು ಹಾಕ್ತೀನಿ ನಿಮ್ಗೆ. ಶೋರ್. ಅಣ್ಣ, ಮನೇಲಿ ಸ್ವಲ್ಪ ದುಡಿಮೆ ಸಮಸ್ಯೆ ಇದೆ ಅಣ್ಣ, ದಯಮಾಡಿ 5,000 ದುಡ್ಡು ಹಾಕುವಣ, ಅದಾದ್ಮೇಲೆ ನಾನೇ ಬಂದು ಮೀಟ್ ಆಗಿ ದುಡ್ಡು ಕೊಡ್ತೀನಿ ಅಣ್ಣ, ದಯಮಾಡಿ ದುಡ್ಡು ಹಾಕುವಣ. 5ರಲ್ಲಿ ಯಾರಿಗೆ ಹೆಲ್ಪ್ ಮಾಡಬೇಕು ಅನ್ಸುತ್ತೆ ನಿಮಗೆ? ನನಗೆ ಇದರಲ್ಲಿ ತುಂಬಾ ಜೆನ್ಯೂನ್ ಅನ್ಸಿದ್ದು, ಅಣ್ಣ ನಮ್ಮ ಮನೇಲಿ ನಾನು ನಮ್ಮ ತಂಗಿ ಇದೀವಿ. ಥರ್ಡ್ TB ಪೇಷಂಟ್ ತಾಯಿ, ಅವನು ಓದ್ತೇನೆ, ತಂಗಿನೂ ಓದ್ತಾ ಇದ್ದಾರೆ, ಸ್ವಿಗ್ಗಿಲಿ ಕೆಲಸ ಮಾಡ್ತಾ ಇದೆ, ಎಕ್ಸಾಮ್ ಇರೋದ್ರಿಂದ ಆಗಿಲ್ಲ. ಮನೆ ಬಾಡಿಗೆ ಅಂಡ್ ಯೂಶುವಲ್ ನೀವು ಹೆಲ್ಪ್ ಮಾಡ್ಬೇಕಾದ್ರೆ ಅವ್ರ ಅಕೌಂಟ್ ಎಲ್ಲ ನೋಡಿ ಚೆಕ್ ಮಾಡಿ ಜಿನಿಯನ ಫೇಕ್ ಎಲ್ಲ ಚೆಕ್ ಮಾಡ್ತೀನಿ. ಸೊ ಇವಾಗ ಏನು ಮಾಡ್ತೀರಾ ಅವನಿಗೆ? ಅವ್ರ ನಂಬರ್ ಕಳಿಸಿದ್ದಾರೆ ಫಾರ್ಚುನೇಟ್ಲಿ. ಸೊ ಐ ಥಿಂಕ್ ನಾನು ನಿಮಗೆ ತೋರಿಸ್ತೀನಿ. ಇಸ್ ದ ಗೈ. ಓಕೆ, ಹಿಯರ್ ಇಸ್ ದ ಮೆಸೇಜ್. ಓಕೆ, 3,000 ಕೇಳಿದಾರೆ ಅವರು ಬರೀ ಬಾಡಿಗೆಗೆ ಅಂತ. ಐ ಥಿಂಕ್ ನಂಬರ್ ಬ್ಲರ್ ಮಾಡಾಕ್ಬಿಡಿ ಪಾಪ. ಹಾಂ, ಏನಕ್ಕೆ ಅಂದ್ರೆ ತುಂಬಾ ಜನ ಹೇಳ್ತಾರೆ, ಬ್ರೋ ಅವ್ರ ನಂಬರ್ ಕಾಣಿಸೋಂಗ್ ಹಾಕಿದ್ರೆ ನಾವು ಕೂಡ ಆಗ್ಬೋದು ಅಂತ. ನೆಸೆಸಿಟಿಗಿನ ಅಮೌಂಟ್ ಜಾಸ್ತಿ ಕೊಟ್ರೆ ಮನುಷ್ಯನ್ ನಾವೇ ಹಾಳು ಮಾಡ್ದೆ. ಹೌದು, ಖಂಡಿತ. ಅದು ಅವ್ರ ನೆಸೆಸಿಟಿ ನಾನು ಫುಲ್ಫಿಲ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ನೀವು ಎಕ್ಸ್ಟ್ರಾ ಹಾಕೋದಂಥದ್ದು ಏನಿರುತ್ತೆ? ಅವಶ್ಯಕತೆ ಇಲ್ಲ. ಸಿಂಪಲ್. 0 ಅವ್ರಿಗೆ ಇವಾಗ ಕಳಿಸ್ಬಿಡ್ತೀನಿ ನಾನು, ಇದನ್ನ ಇಲ್ಲೇ ಮಾಡ್ಬಿಟ್ಟು ಅವ್ರಿಗೆ ಕಳಿಸ್ಕೊಟ್ಬಿಡ್ತೀನಿ ಪ್ರಾಪರಾಗಿ. ಅವ್ರಿಗೆ ಹಿಂಗೆ ನಾನು ಹಾಕಿದ್ಮೇಲೆ ನನ್ನ ಫೋನಲ್ಲಿ ಹಿಂಗೆ ಹಿಡ್ಕೊಂಡ್ಬಿಟ್ಟು ಇದ್ರಲ್ಲಿ ಫೋಟೋ ಹೊಡೆದ್ಬಿಟ್ಟು ಹಾಕಿದೀನಿ ಬ್ರೋ, ಒಳ್ಳೇದಾಗಲಿ ಅಷ್ಟು ಹಾಕ್ತೀನಿ. ಅದಾದಮೇಲೆ ಅವ್ರದ್ದು ಫೋಟೋ ಗೀಟೋ ಏನು ಕಾಣದೇ ಇರೋ ಥರ, ಇಲ್ಲಾಂದ್ರೆ ಫೋಟೋ ಕಂಡ್ರು ಕೂಡ ಅವ್ರ ನೇಮ್ ಕಾಣದೇ ಇರೋ ಥರ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಸೊ ನಾನು ಹಾಕಿದ್ಮೇಲೆ ಈ ಥರ ಫೋಟೋ ತೆಗಿದ್ದೀನಿ. ಓಕೆ, ಫೋಟೋ ತೆಗ್ಬಿಟ್ಟು ಅವ್ರಿಗೆ ಕಳಿಸಿರ್ತೀನಿ, ಅವ್ರ ಚಾಟಲ್ಲಿ ಇರುತ್ತೆ. ಸೊ ನಾನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿ. ಕಳಿಸಿದ್ದಾರೆ, ಕಾಣಿಸುತ್ತೆ. ಎದುರುಗಡೆ ರಿಯಾಲಿಟಿ ಚೆಕ್ ಬಂದಿರೋ ಒಂದು ಸಾಕಷ್ಟು ಮೆಸೇಜಲ್ಲಿ 5 ಮೆಸೇಜ್ ನೋಡಿ ಅದನ್ನು ಓದಿ ಅದ್ರಲ್ಲಿ ಒಬ್ಬರಿಗೆ ಆನ್ಲೈನ್ ಇದ್ದಾರೆ, ರಿಪ್ಲೈ ಮಾಡ್ತಾ ಇದ್ದಾರೆ. ಎಸ್, ನೋಡಿ ಅವರು ಬಂದವರು ರಿಪ್ಲೈ ಕೂಡ ಮಾಡ್ತಾ ಇದ್ದಾರೆ. ಕಿರಣ್ ಅಲ್ವಾ ಅವ್ರ ಹೆಸರು? ಇಲ್ಲ, ಚಂದು ಅಂತ. ಚಂದು ಏನು ರಿಪ್ಲೈ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅದು ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ. ಶೋರ್. Speed Plus Karnataka.